ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಲಗೇಜಸ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ಫ್ಯಾಮಿಲಿ ವೆಕೇಷನ್ಗಂತೂ ಖಂಡಿತವಾಗ್ಲೂ ಅಲ್ಲ. ಬಟ್ ಯಾವ ರೀಸನ್ ಅಂತ ಮುಂದೆ ಹೇಳ್ತಾ ಬರ್ತೀನಿ. ಸೊ ನೋಡ್ಕೊಂಡು ಲಗೇಜ್ನ ಪ್ಯಾಕ್ ಮಾಡ್ತಾಯಿದ್ವಿ. ವೇಟ್ ಎಷ್ಟಿದೆ, ಈ ಐಟಮ್ ತೊಗೊಂಡೋಗ್ಬೋದಾ, ಆ ಐಟಮ್ ತೊಗೊಂಡೋಗ್ಬೋದಾ, ಅಲೌ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಲಗೇಜ್ನ ಪ್ಯಾಕ್ ಮಾಡ್ತಾಯಿದ್ವಿ. ಎಲ್ಲರ ಮನಸ್ಸು ಭಾರವಾಗಿತ್ತು, ಖುಷಿಯಾಗಿತ್ತು, ಹೆಮ್ಮೆಯಾಗಿತ್ತು, ಆತಂಕವಾಗಿತ್ತು, ಮಿಕ್ಸ್ಡ್ ಫೀಲಿಂಗ್ಸ್ ಅಂತಾರಲ್ಲ ಆ ರೀತಿಯಲ್ಲಿತ್ತು. ಸೊ ಕಾರಣ ಬಂದು ನನ್ನ ಕಸಿನ್ ನಿತ್ಯ ಅಂದರೆ ಸೋನು, ಅವಳು UK ಹೊರಡ್ತಿದ್ದಾಳೆ ಹೈಯರ್ ಸ್ಟಡೀಸ್ಗೆ ಅಂತ. ಸೊ ಎಲ್ಲರ ಮನಸ್ಸಲ್ಲೂ ಒಂಥರ ಖುಷಿ, ಒಂಥರ ಹೆಮ್ಮೆ ಆ್ಯಂಡ್ ಮುದ್ದಾಗಿ ಬೆಳೆದಿರೋ ಅಂಥ ಹುಡುಗಿ ಹೇಗೆ ಹೋಗಿರ್ತಾಳಪ್ಪ, ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ತಿದ್ದಾಳೆ ಅನ್ನೋದೊಂದು ಖುಷಿ ಕೂಡ ಎಲ್ಲರ ಮನಸ್ಸಲ್ಲೂ ಇತ್ತು. ಸೊ ಒಳ್ಳೆ ಮೆಮೊರೇಬಲ್ ಸೆಂಡ್ ಆಫ್ ಕೊಡೋಣ ಅಂತ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ, ಡಿನ್ನರ್ ಜೊತೆಲಿ ತಿಂದ್ವಿ ಆ್ಯಂಡ್ ಅವಳಿಗೆ ಎಷ್ಟೊಂದು ಸಜೆಷನ್ಸ್ ಕೊಡ್ತಾಯಿದ್ವಿ. ಆದ್ರೂ ಮನಸ್ಸಲ್ಲಿ ಒಂಥರ ಖುಷಿ, ಒಂಥರ ಆತಂಕ. ಆ್ಯಂಡ್ ಎಲ್ಲರೂ ಅವಳಿಗೆ ಹೆಮ್ಮೆ ವಿಷಸ್ನ ತಿಳಿಸ್ತಾಯಿದ್ರು. ಒಬ್ಬರು ಮಾತ್ರ ಬೇಜಾರು ಮಾಡ್ಕೊಂಡಿದ್ರು. ಯಾರು ಅಂತಂದರೆ ಅವಳ ಪೆಟ್ ಆಲಿವರ್. ಅವ್ನಿಗೊಂಥರ ಬೇಜಾರಾಗ್ಬಿಟ್ಟಿತ್ತು. ಓಕೆ, ತುಂಬ ಹಚ್ಕೊಂಬಿಟ್ಟಿದ್ಲು, ನಮ್ಮ ಅಕ್ಕ ಬಿಟ್ಟು ಹೋಗ್ತಿದ್ದಾಳಲ್ಲ ಅಂತ ಅವ್ನಿಗೊಂದು ಬೇಜಾರಿತ್ತು. ಆ್ಯಂಡ್ ಮಕ್ಕಳು ಇವರಿಬ್ಬರು ಆರ್ಯ ಬೇಬೋ ಇದ್ದಾರಲ್ಲ, ಅವ್ರ ಫೇವ್ರೆಟ್ ಚಿಕ್ಕಮ್ಮ ಅಂತಂದರೆ ಸೋನುನೇ. ಸೊ ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊತಾ ಇದ್ರು, ಸೋನು ಅಕ್ಕ ಅಂತ ಇದ್ರು. ಆ್ಯಂಡ್ ಕೊನೆಗೂ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರ ಫ್ಲೈಟ್ ಇತ್ತು. ಸೊ ಎಲ್ಲರಿಗೂ ಒಂಥರ ಎಮೋಷ್ನಲ್ ಮೂಮೆಂಟ್. ಆ್ಯಂಡ್ ಇದನ್ನು ನೋಡ್ತಿರ್ಬೇಕಾದ್ರೆ ನನಗೆ ನನ್ನ ತಮ್ಮ ಕೂಡ ನೆನಪು ಬರ್ತಿದ್ದ. ಅವನು ಕೂಡ UK ಸೊ ಇಬ್ಬರು ಒಂದೇ ಜಾಗದಲ್ಲಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ರು ಕೂಡ ಹೋಗೋ ಸ್ಟೇಟಲ್ಲಿದ್ದಾರೆ. ಸೊ ಫೈನಲ್ ಸೆಂಡ್ ಆಫ್ ಆಯಿತು, ಖುಷಿ ಆಯಿತು. ಆ್ಯಂಡ್ ಅವ್ರ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಳ್ಳೋವರೆಗೂ ನಾವು ಅಲ್ಲೇ ಇದ್ದು ಟೈಮ್ನ ಸ್ಪೆಂಡ್ ಮಾಡಿ ಮನೆಗೆ ಹೊರಟು ಬಂದ್ವಿ. ಸೊ ಒನ್ ಆಫ್ ದ ಮೆಮೊರಬಲ್ ಡೇ.